ಆರೋಪಿಯನ್ನ ಬಂಧಿಸಿ ನಿರಪರಾಧಿ ವಕೀಲರ ಮೇಲಿನ ಪ್ರಕರಣ ಹಿಂಪಡೆಯಲು ಪತಿ ಶಮಂತ್ ಆಗ್ರಹ. ತಮ್ಮ ಪತ್ನಿಗೆ ಅತ್ಯಾಚಾರ ನಡೆದಿರುವ ಕುರಿತು ಪ್ರಕರಣವನ್ನು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ಆರೋಪಿಯನ್ನ ಕೂಡಲೇ ಬಂಧಿಸಬೇಕು ಹಾಗೂ ಇದೇ ವೇಳೆ ತಮ್ಮ ಪರವಾಗಿ ಕಾನೂನು ಸಹಾಯ ನೀಡಿದ ವಕೀಲರಾದ ನಾಗಲಕ್ಷ್ಮಿ ಹಾಗೂ ಅವರ ಪತಿ ಸಿದ್ದಿಕ್ ಅಹಮದ್ ಅವರ ವಿರುದ್ಧ ದುರುದ್ದೇಶಪೂರ್ವಕವಾಗಿ ದಾಖಲಿಸಿದ ಪ್ರಕರಣವನ್ನು ಹಿಂಪಡೆಯುವಂತೆ ಅತ್ಯಾಚಾರಕ್ಕೆ ಒಳಗಾದ ಪತ್ನಿ ಗಂಡ ಶಮಂತ್ ಒತ್ತಾಯಿಸಿದರು. ಹೊಳೆನರಸೀಪುರ ಪಟ್ಟಣದ ಕುಂಬಾರ ಬೀದಿ ನಿವಾಸಿ ಶಮಂತ್ ಅವರು ಪೇಂಟಿಂಗ್ ಕೆಲಸವನ್ನ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದು, ಕಳೆದ 2 ವರ್ಷಗಳ ಹಿಂದೆ ಮದುವೆಯಾಗಿದ್ದು ದಂಪತಿಗೆ ಒಂದು ಮಗು ಇದೆ. ಫೆಬ್ರವರಿ 13ರಂದು ಮಧ್ಯಾಹ್ನ ಅವರು ಕೆಲಸಕ್ಕೆ ತೆರಳಿದ್ದ ವೇಳೆ ರಂಗಿನಹಳ್ಳಿ ಗ್ರಾಮದ ನಿವಾಸಿ ಹಾಗೂ ಕಾಂಗ್ರೆಸ್ ಮುಖಂಡ ಮಹಾದೇವ್ ಎಂಬ ವ್ಯಕ್ತಿ ಮನೆಗೆ ನುಗ್ಗಿ ಮನೆಯಲ್ಲಿ ಒಬ್ಬಳೇ ಇದ್ದ ಪತ್ನಿಗೆ ಚಾಕು ತೋರಿಸಿ ಅತ್ಯಾಚಾರ ನಡೆಸಿದ್ದಾನೆ ಎಂದು ಆರೋಪಿಸಿದರು. ಘಟನೆಯ ಶಬ್ದ ಕೇಳಿದ ಪಕ್ಕದ ಮನೆಯವರು ಶಮಂತ್ ಅವರಿಗೆ ಮಾಹಿತಿ ನೀಡಿದ್ದು, ಅವರು ತಕ್ಷಣ ಕೆಲಸ ಬಿಟ್ಟು ಮನೆಗೆ ಧಾವಿಸಿದ್ದಾರೆ. ಮನೆಗೆ ಬಂದಾಗ ಪತ್ನಿಯ ಅತ್ಯಾಚಾರ ನಡೆದಿರುವುದಾಗಿ ತಿಳಿಸಿದ್ದು, ಬಳಿಕ ಫೆಬ್ರವರಿ 14ರಂದು ವಕೀಲರಾದ ನಾಗಲಕ್ಷ್ಮಿ ಮತ್ತು ಸಿದ್ದಿಕ್ ಅಹಮದ್ ಅವರ ಸಹಾಯದಿಂದ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿದೆ. ಆದರೆ ಪೊಲೀಸರು ತಕ್ಷಣ ಎಫ್ಐಆರ್ ದಾಖಲಿಸದೆ ಹಿಂದೇಟು ಹಾಕಿದ್ದಾರೆ ಎಂದು ದೂರಿದರು. ಜೊತೆಗೆ ಪತ್ನಿಯನ್ನ ವಿಚಾರಣೆಯ ನೆಪದಲ್ಲಿ ಠಾಣೆಗೆ ಕರೆದುಕೊಂಡು ಹೋಗಿ ನಂತರ ಸಾಂತ್ವನ ಕೇಂದ್ರಕ್ಕೆ ಕಳುಹಿಸಿದರು. ಪತ್ನಿಯೊಂದಿಗೆ ಕುಟುಂಬದವರ ಸಂಪರ್ಕಕ್ಕೂ ಅವಕಾಶ ನೀಡಲಾಗಿಲ್ಲ ಎಂದು ಶಮಂತ್ ಆರೋಪಿಸಿದರು. ಇದೇ ಸಂದರ್ಭದಲ್ಲಿ ಸ್ಥಳೀಯ ಪ್ರಭಾವಿ ರಾಜಕೀಯ ನಾಯಕರ ಒತ್ತಡದಿಂದ ಆರೋಪಿಗಳನ್ನು ರಕ್ಷಿಸುವ ಪ್ರಯತ್ನ ನಡೆದಿದೆ. ತಮ್ಮ ಪರವಾಗಿ ನಿಂತ ವಕೀಲರ ವಿರುದ್ಧ ಸುಳ್ಳು ಆರೋಪದಡಿ ಪ್ರಕರಣ ದಾಖಲಿಸಿ ಕಿರುಕುಳ ನೀಡಲಾಗ್ತಾ ಇದೆ. ಈ ಪ್ರಕರಣವನ್ನು ಉನ್ನತಾಧಿಕಾರಿಗಳು, ವಿಶೇಷವಾಗಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಸ್ವಯಂ ಪ್ರೇರಿತವಾಗಿ ಪರಿಶೀಲನೆ ನಡೆಸಿ ಆರೋಪಿಗಳನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು. ನಿರಪರಾಧಿಗಳ ಮೇಲಿನ ಪ್ರಕರಣವನ್ನು ಹಿಂಪಡೆಯಬೇಕು ಹಾಗೂ ಸಾಂತ್ವನ ಕೇಂದ್ರದಲ್ಲಿರುವ ಪತ್ನಿಯನ್ನ ಕುಟುಂಬದವರಿಗೆ ಒಪ್ಪಿಸಬೇಕು ಎಂದು ಶಮಂತ್ ಮನವಿ ಮಾಡಿದರು. ನನಗೆ ನ್ಯಾಯ ಏನಾದರೂ ಸಿಗದಿದ್ರೆ ಇದಕ್ಕೆ ಸಂಬಂಧಪಟ್ಟ ಎಲ್ಲರ ಹೆಸರನ್ನ ಬರೆದಿಟ್ಟು ಆತ್ಮಹತ್ಯೆ ದಾರಿ ಹಿಡಿಯಬೇಕಾಗುತ್ತದೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಶಮಂತ್ ಅವರ ತಾಯಿ ಮೀನಾಕ್ಷಿ ಕೂಡ ಉಪಸ್ಥಿತರಿದ್ದರು. ಸರ್, ನನ್ನ ಹೆಸರು ಶಮಂತ್ ಅಂತ. ಇವರು ನನ್ನ ತಾಯಿ ಮೀನಾಕ್ಷಿ ಅಂತ. ನಾವು ಹೊಳೆನರಸೀಪುರ ಅಂಬೇಡ್ಕರ್ ನಗರದಲ್ಲಿರೋದು. ಅಂದರೆ ನಾನು ಮದುವೆಗೆ 3 ವರ್ಷ ಆಯಿತು. 3 ವರ್ಷ ಆಯಿತು. ನಮ್ಮ ಅಮ್ಮಂಗೂ ಅವಳಿಗೂ ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ. ಅದರಿಂದ ನಾನು ಬೇರೆ ಮನೆ ಮಾಡೋಂಗಾಯಿತು. ಆವಾಗ ನನ್ನ ಹತ್ರ ಒಂದು ಸ್ವಲ್ಪ ಅಮೌಂಟ್ ದುಡ್ಡು ಇರಲಿಲ್ಲ. ಆವಾಗ ನಾಗಲಕ್ಷ್ಮಿ ಮೇಡಮ್ ಅನ್ನೋರು ನನಗೆ 1 ತಿಂಗಳು ಆಶ್ರಯ ಕೊಟ್ಟರು. ಸ್ವಂತ ಮನೆ ಮಕ್ಕಳಂಗೆ ನೋಡ್ಕೊಂಡವ್ರೆ ನಮ್ಮನ್ನ. ಇವತ್ತು ಅವ್ರಿಗೂ ನನಗೂ ಅನ್ಯಾಯ ಆಗೈತೆ ಸರ್. ವಿಚಾರ ಏನು ಅಂತ ಹೇಳ್ತೀನಿ ಕೇಳಿ. ನಮ್ಮ ಥರನೇ ಯಾವುದೋ ಒಂದು ವಿಚಾರಕ್ಕೆ ಒಬ್ಬ ವ್ಯಕ್ತಿ ಕಾಂಟ್ಯಾಕ್ಟ್ ಆಗೈತೆ. ಆವಾಗ ನಾನು ಬೇರೆ ಮನೆ ನಮ್ಗೆ ಅವ್ರು ಮಾಡಿಕೊಟ್ರು 1 ತಿಂಗಳು ನಂತರ. ನಾನಿಲ್ಲದ ಟೈಮಲ್ಲಿ ಬಂದು ಅವ್ಳಿಗೆ ಹಿಂಸೆ ಮಾಡಿ ಅತ್ಯಾಚಾರ ಮಾಡಿ ಹೋಗಿದ್ದೇನೆ. ಅವರು ಸರ್ ರಂಗೇನಹಳ್ಳಿ ಮಾದೇವ ಅಂತ, ರಂಗೇನಹಳ್ಳಿ ಮಾದೇವ. ಅವನು ನಮಗೆ ಪರಿಚಯ ಆಗಿರ್ತಾನೆ ಮೇಡಮ್ ಮೂಲಕ. ನಾವು ತುಂಬ ಒಳ್ಳೆಯವರು ಅಂತ ನನಗೆ ಪರಿಚಯ ಆಗಿರ್ತಾನೆ. ನಮಗೂ ಗೊತ್ತಿರೋರು ಅಂತ ನಾನು ಕೆಲಸಕ್ಕೆ ಹೋಗಿರ್ತೀನಿ 13ನೇ ತಾರೀಕು ಕೆಲಸಕ್ಕೆ ಹೋದಾಗ ನನಗೆ ಒಂದು ಇನ್ಫಾರ್ಮೇಷನ್ ಬರುತ್ತೆ, ಮನೆಗೆ ಯಾರೋ ಬಂದಿದ್ದಾರೆ ಅಂತ. ನಾನು ಕೆಲಸ ಮಾಡ್ತೀನಿ ಸರ್, ಪೇಂಟಿಂಗ್ ಕೆಲಸ ಮಾಡೋದು. ನಾನು ಬಂದೆ, ಫೋನ್ ವಿಚಾರ ಕೇಳ್ಕೊಂಡು ನಮ್ಮ ಮನೆಯೊಳಗೆ ನಾನು ವಿಚಾರಣೆ ಮಾಡ್ದಂಗೆ ಯಾರೋ ಮನೆಗೆ ಬಂದಿದ್ದಾರಂತಲ್ಲ, ಯಾರು ಏನು ಅಂತ ಕೇಳಿದಾಗ ಯಾರೋ ನಿಮಗೆ ಸುಳ್ಳು ಹೇಳೋರೆ, ಯಾರೂ ಬಂದಿಲ್ಲ ಅಂತ ಅವಳು ಹೇಳಿದ್ಲು. ಮೊದಲೇ ಎದುರುತ್ತಿದ್ಲು. ನನಗೆ ಅವಾಗ ಅನುಮಾನ ಬಂತು, ಇದೇನೋ ಇದು ಬೇರೆ ಥರ ಆಯ್ತಲ್ಲ ಲೆಕ್ಕಾಚಾರ ಅಂತ. ನಾನು ಅವಾಗ ನಾಗಲಕ್ಷ್ಮಿ ಮೇಡಮ್ ಅವ್ರಿಗೆ ಫೋನ್ ಮಾಡ್ತೀನಿ, ಹಿಂಗಾಗೈತೆ ಮೇಡಮ್, ಬನ್ನಿ ಮನೆಗೆ ಯಾರೋ ಬಂದು ಹೋಗಿದ್ದಾರೆ, ನನಗೇನು ವಿಚಾರಣೆ ಹೇಳ್ತಿಲ್ಲ, ನಿಮ್ಮ ಹತ್ರ ಏನಾದರೂ ಬಾಯಿ ಬಿಡ್ಬೋದಾ, ವಿಚಾರ ನಾನು ತಿಳ್ಕೊತೀನಿ ಅಂತ ನಾನು ಅವ್ರಿಗೆ ಫೋನ್ ಮಾಡಿ ಬರೋಕ್ಕೆ ಹೇಳಿದೆ. ಅವರು ಮತ್ತು ಅವ್ರ ಯಜಮಾನರು ಸಿದ್ದಿಕ್ ಸರ್ ಅಂತ ಅವರು ಬಂದು ಹಿಂಗೆ ವಿಚಾರ ಕೇಳಿದಾಗ ಸ್ಟಾರ್ಟಿಂಗು ಅವಳು ಹೇಳ್ತಿರ್ಲಿಲ್ಲ. ಆಮೇಲೆ ಹೋಯ್ತಾ ಒಪ್ಕೊಂಡ್ಲು ಅವಳೆ ಹಿಂಗಾಗೈತೆ ಅಂತ. ಅವಾಗ ನನಗೆ ವಿಚಾರ ಗೊತ್ತಾಗಿ ಕಂಪ್ಲೇಂಟ್ ಮಾಡೋಣ, ಕೇಸ್ ಮಾಡೋಣ, ಏನು ಕಂಪ್ಲೇಂಟ್ ಕೊಡ್ತೀವಿ ಏನಂತ ಕೇಳಿದ್ದಕ್ಕೆ ಅವಳೇ ಒಪ್ಕೊಂಡಿದ್ದಾಳೆ. ಅವಳು ವೀಡಿಯೋ ಸಮೇತ ನನ್ನ ಹತ್ರ ಐತೆ, ಅದು ನಿಮಗೆ ನಾನು ಕೊಡ್ತೀನಿ. ಪ್ರತಿಯೊಂದು ಪ್ರೂಫು ನನ್ನ ಹತ್ರನೇ ಐತೆ. ನನಗೆ ಎಲ್ಲೋದ್ರೂ ನ್ಯಾಯ ಸಿಗ್ತಿಲ್ಲ. ಸ್ಟೇಷನ್ ಹತ್ರಕ್ಕೆ ಹೋದೋ, ಕಂಪ್ಲೇಂಟ್ ಮಾಡ್ದೋ. ಅವ್ರು ಏನಂತ ಅಂದರು, ಆಯಿತು ವಿಚಾರಣೆ ಮಾಡ್ತೀವಿ ಅಂತ ಎಫ್.ಐ.ಆರ್ ಬರ್ಕೋತಾರೆ. ಎಫ್.ಐ.ಆರ್ ಆಗಿಲ್ಲ ಇನ್ನೂ. ಅದು ಇನ್ನು ಮೆಡಿಕಲ್ಗೆ ರಿಪೋರ್ಟು ಅದು ಏನೈತೆ ಅಂತ ಅದನ್ನೂ ಬರ್ಕೋತಾರೆ. ಅದ್ರ ಸ್ಲಿಪ್ಪು ನನ್ನ ಹತ್ರನೇ ಐತೆ, ಇದು ಅವ್ರು ಬರ್ಕೊಟ್ಟಿರೋದು. ಅದನ್ನೂ ಚೆಕಪ್ ಮಾಡಿಸಿಲ್ಲ. ಅವಳನ್ನ ಕರ್ಕೊಂಡು ಹೋಗಿ ಇವತ್ತಿಗೆ 6 ದಿವಸ ಆಯಿತು. ಸಾಂತ್ವನ ಕೇಂದ್ರದಲ್ಲಿ ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಮಾಹಿತಿ ಕೊಟ್ಟವ್ರೆ. ಇಷ್ಟು ದಿನ ಆದ್ರೂ ನಾನು ಹೆಂಡತಿ ಮಗನ ತೋರಿಸಿಲ್ಲ, ಮಾತಾಡಿಸಿಲ್ಲ. ಏನು ಎಂಥ ಕತೆ ಅಂತ ಕೇಳಿದ್ರೆ ಅವನು ಗ್ರಾಮ ಪಂಚಾಯತಿ ಮೆಂಬರ್ ಇದ್ದಾನೆ. ಇದು ಅವ್ರಿಗೆ ರಾಜಕೀಯ ಸಪೋರ್ಟಿಂದಲೇ ನಮಗೆ ನ್ಯಾಯ ಸಿಗ್ತಿಲ್ಲ, ನಾವು ಬಡವರಿದ್ವಿ. ಎಲ್ಲ ಅವರು ಅದು ಏನೇನು ಮಾತಾಡ್ಕೊಂಡ್ರು ಅನ್ನೋದು ನಮಗೆ ಗೊತ್ತಾಯ್ತಿಲ್ಲ. ನಮಗೆ ಕಾನೂನು ಪ್ರಕಾರ ಹೋದರೆ ಮಾದೇವ
ಅದೇ ಥರ ಹಿಂಗೆ ಏನೂ ಆಗಿಲ್ಲ, ಹಿಂಸೆಯಿಂದ ಹೇಳೋರೆ ಅಂತ ಅಂದ್ಬಿಟ್ಟು ಅರೆಸ್ಟ್ ಮಾಡಿದ್ರಲ್ಲ ಅಂತ ಅಂದ್ಬಿಟ್ಟು ನಾನು ಕೇಳೋದಕ್ಕೆ ಏನೂ ಆಗಿಲ್ಲ, ಅವರೇ ಮೇಡಮ್ ಬಲವಂತದಿಂದವ ಹಿಂಗೆ ಎಲ್ಲ ಅಮ್ಮಾಯಿ ಹುಡುಗಿರೆಲ್ಲರನ್ನೂ ಈ ಥರ ದುಡ್ಡುಗೋಸ್ಕರ ಕೊಡಿಸ್ತೀನಿ ಅಂದ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ ಅಂತ ಸುಳ್ಳು ಸಾಕ್ಷಿ ಎಲ್ಲ ಹೇಳ್ಸವ್ರೆ. ಸತ್ಯಕ್ಕೂ ಅವರು ದೇವ್ರ ಸಮ ಅವರು. ಪಾಪ ಇವತ್ತು ಅವ್ರಿಗೂ ಹೆಂಡ್ತಿ ಮಗು ಇದೆ ಸರ್. ಗಂಡ ಪಾಪ ಬೀದಿಲಿ ಸುತ್ತವನೆ, ಮಗವ ಯಾರ ಮನೆಯಲ್ಲ ಬಿಟ್ಟವ್ರೆ, ಅವರು ಜೈಲಲ್ಲವ್ರೆ. ಅನ್ನ ಹಾಕಿ ನಿಯತ್ತಾಗಿರೋರನ್ನ ಅವಮಾನ ಮಾಡಿ ಇವತ್ತು ಒಳಗಡೆಗೆ ಹಾಕ್ಸವ್ರೆ ಅಂತ ನ್ಯಾಯ ಕೊಡ್ಸೋರಿಗೆ. ಇನ್ನು ನಮ್ಮನ್ನು ಬಿಡ್ತಾರಾ? ನನಗೆ ಅವಮಾನ ಆಗೈತೆ ಸರ್. ನನಗೆ ನಾಳೆ ದಿವಸ ಏನಾದ್ರು ಹೆಚ್ಚು ಕಮ್ಮಿ ಆದರೆ ನನಗೆ ಯಾರ್ಯಾರು ನ್ಯಾಯ ಒದಗಿಸ್ಕೊಟ್ಟಿಲ್ಲ ಅವರೆಲ್ಲರ ಹೆಸರು ಬರ್ದು ನಾನು ಖಂಡಿತವಾಗ್ಲೂ ಜೀವ ಸಹಿತ ಉಳಿಯೋಲ್ಲ. ನನಗೆ ನನ್ನ ಮಗನಿಗೆ ನ್ಯಾಯ ಕೊಡಿಸಿ. ನಾನು ನಿಮ್ಮನ್ನೇ ಬಂದಿದ್ದೀನಿ. ನನಗಾಗಿರೋ ನ್ಯಾಯ ಮೋಸ ಇನ್ನು ಯಾರಿಗೂ ಆಗಬಾರ್ದು. ಗಾಯ ಯಾರು ಸರ್ ದೊಡ್ಡದು ನನಗೆ, ಹಂಗಾಗೈತೆ ಸರ್. ಬ್ಯಾಂಡೇಜ್ ಹಾಕೊಂಡಿದ್ದ ಸಹ ಇಲ್ಲಿ ಕಣ್ಣುಪ್ಪು ಎಲ್ಲನೂ ಹೊಡ್ಕೊಂಡಿದ್ದ ಸಹ ಪೊಲೀಸರೇ ಕರ್ಕೊಂಡು ಹೋಗಿದ್ರು. ನಾನು ಬಿದ್ದೆ ಜೊತೆಲೇ ಯಾವತ್ತು. ಅಟ್ಲೀಸ್ಟ್ ನನ್ನ ಗಂಡ ಬಿದ್ದವನೇ ಏನಾಗವನೆ ಅಂತ ಅವಳು ಬಂದು ನೋಡ್ನಿಲ್ಲ. ಅವಳು ಚೆನ್ನಾಗೆ ನಗ್ನಗ್ತಲ್ಲೇ ಸುಮ್ಮನೆ ಕೂತಿದ್ಲು ನೋಡ್ತಾವ. ದೂರ ಕೊಡಬೇಕಾಗಿರೋದು ನನ್ನ ಹೆಂಡ್ತಿನೇ ಕೊಡಬೇಕಾಗಿರೋದು. ಕೊಟ್ಟಿದ್ದಾಳಲ್ಲ, ಸ್ಟೇಷನ್ಗೆ ಬಂದೇ ಕೊಟ್ಟವಳೆ. ಸ್ಟೇಷನಲ್ಲಿ ಅವಳು ಮಾತಾಡಿರೋದನ್ನೇ ವೀಡಿಯೋ ಮಾಡ್ಕೊಂಡಿದ್ದೀವಿ. ಅವಳು ಬಾಯಿ ಬಿಡಿಸಿರೋದು ವೀಡಿಯೋನ ಮಾಡ್ಕೊಂಡಿದ್ದೀವಿ. ಅವಳನ್ನ ಬಲವಂತದಿಂದ ಹಿಂಸೆ ಮಾಡಿ ಅವಳಿಗೆ ಎದುರಿಸಿ ಬೆದರಿಸಿ ಬಾಯಿ ಬಿಡಿಸ್ಕೊಳ್ಳೋ ಅಂತ ಇದು ನನಗೇನಿಲ್ಲ. ಏನಾಗೈತೆ ನಮ್ಗೆ ಅನ್ಯಾಯ ಆಗೈತೆ, ಮೋಸ ಆಗೈತೆ. ನಾಳೆ ದಿವಸ ನಿನಗಾಗಿದ್ದ ಪರಿಸ್ಥಿತಿ ನ್ಯಾಯ ಹೆಣ್ಮಕ್ಳು ಆಗೋದು ಬೇಡ, ಇಂಥವ್ರು ಇರಬಾರ್ದು ಅಂತ ಅಂದ್ಬಿಟ್ಟು ನಾನು ಅವಳು ಮಾತಾಡಿರೋದೆಲ್ಲ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ. ಆ ವೀಡಿಯೋ ನಿಮಗೆ ಕಳಿಸ್ತೀನಿ. ಅವಳ ಮಾತು ಹೆಂಗೈತೆ ಅಂತ ನೀವೇ ವಿಚಾರಣೆ ಮಾಡಿಬಿಟ್ಟು ನನಗೆ ಏನು ನ್ಯಾಯ ಕೊಡಿಸ್ಬೇಕು ಅದನ್ನು ಕೊಡಿಸಿ ಸರ್. ನಿಮ್ಮನ್ನೇ ನಂಬಿ ಬಂದಿದ್ದೀನಿ. ನನಗೆಲ್ಲೋ ಇಲ್ಲೂ ನ್ಯಾಯ ಸಿಗಲಿಲ್ಲ ಅಂತ ಅಂದರೆ ಕೊಟ್ಟಿದ್ದೀವಿ ಸರ್. ಹ್ಞೂ ಸರ್, ಕೊಟ್ಟವಳೆ. ಅವಳೇ ಬರ್ಕೊಟ್ಟವಳೆ. ಅದನ್ನ ವೀಡಿಯೋನೂ ಮಾಡಿದ್ದೀನಿ, ಬರ್ಕೊಡ್ತಾರದ ಅವಳು. ಅವಳು ಮಾತಾಡಿರೋದು ನಾವೆಲ್ಲ ಜೊತೆಲೇ ಇದ್ದೋ ಸರ್. ನಾನೇನು ಸಪ್ರೇಟ್ ಇರಲಿಲ್ಲ. ಕಂಪ್ಲೇಂಟ್ ಅದು ಸರ್, ಅದು ನನಗೆ ಗೊತ್ತಿಲ್ಲ. ಅವ್ರು ಯಾವ ಕಂಪ್ಲೇಂಟ್ ತೊಗೊಂಡಿಲ್ಲ, ಇನ್ನೂ FIR ಯಾಕೆ ಮಾಡಿಲ್ಲ. ಏನೋ ತಪ್ಪು ಮಾಡದೆ ಹೋದವ್ರನ್ನ ಒಳಗೆ ಹಾಕವ್ರೆ, ತಪ್ಪು ಮಾಡಿರೋರನ್ನ ಹೊರಗಡೆ ಬಿಟ್ಟವ್ರಲ್ಲ ಅಂತ ನಾನು ಇಲ್ಲಿಗೆ ಬಂದಿರೋದು. ನನಗೆ ಅಲ್ಲೇ ನ್ಯಾಯ ಸಿಕ್ಕಿದ್ದಿದ್ರೆ ನಾನು ಯಾಕೆ ಸರ್ ಇಲ್ಲಿ ಗಂಟ ಬರ್ತಿದ್ದೆ? ನನ್ನ ಮರಿದೆಯಾ ನಾನೇ ಕಳ್ಕೊಳಕ್ಕೆ ಬರುತ್ತಿದ್ನಾ? ರಾಜಕೀಯ ಇದ್ಮೇಲೆ ಸಹ ಅದನ್ನ ಅವರು ಹಂಗ ಉಲ್ಟಾ ಮಾಡ್ತಾರೆ. ಈಗ ಬಡವ್ರು ಎಲ್ಲೋಗ್ಬೇಕು ಹೇಳಿ? ಸಾಯ್ಬೇಕಷ್ಟೇ ನಮಗೆ ಪರಿಸ್ಥಿತಿ. ಈಗ ನನ್ನ ಮಗನ್ಗೆ ನ್ಯಾಯ ದೊರಕಿಸ್ಕೊಡ್ತಿರೋ ಬಿಡ್ತಿರೋ ನಿಮಗೆ ಸೇರ್ಕೊಂಡಿತ್ತು. ನಾಳೆ ದಿವಸ ಹೆಚ್ಚು ಕಮ್ಮಿ ಆದ್ರೆ ಎಲ್ಲರೇ ಸುಮ್ಮನೆ ಬರ್ದು ನನ್ನ ಮಗ ಏನೇನಾದ್ರು ನನಗೆ ಏನು ಮಾಡೋರು ಅದೊಂದು ದಯವಿಟ್ಟು ನಮ್ಗೆ ನ್ಯಾಯ ಕೊಡಿಸ್ಕೊಡಿ ಸರ್.